ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಹೆಂಡತಿ ಮೇಲೆ ಅನುಮಾನಗೊಂಡ ಗಂಡ ಕೊಲೆ ಮಾಡಿರುವ ದಾರುಣ ಘಟನೆ ಚೇಳೂರು ತಾಲೂಕಿನ ಗೆರಗಿರೆಡ್ಡಿಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಚೇಳೂರು ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗೆರಗಿರೆಡ್ಡಿಪಾಳ್ಯ ಗ್ರಾಮದಲ್ಲಿ ಹೆಂಡತಿ ಮೇಲೆ ಅನುಮಾನಗೊಂಡು ಗಂಡನಿಂದಲೇ ಕೊಲೆ ನಡೆದು ಹೋಗಿದೆ. ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಈ ಘಟನೆ 25 ವರ್ಷದ ಹೆಂಡತಿಯನ್ನ ಬಾಲು ಎಂಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ. 4 ವರ್ಷಗಳ ಹಿಂದೆ ಮುಸ್ಲಿಂ ಯುವತಿ ದಿಲ್ಶಾದ್ಲನ್ನ ಪ್ರೀತಿ ಮಾಡಿ ಬಾಲು ಮದುವೆಯಾಗಿದ್ದ. ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನವನ್ನ ನಡೆಸುತ್ತಿದ್ದ ಈತ ಹೆಂಡತಿಯ ಮೇಲೆ ಅನುಮಾನಗೊಂಡು ಶುಕ್ರವಾರ ರಾತ್ರಿ ರಾಡ್ನಿಂದ ಹೆಂಡತಿಗೆ ಹೊಡೆದು ತಾನೇ ಸ್ವತಃ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು. ನಂತರ ಮನೆಗೆ ಬಂದಿದ್ದು ಹೆಂಡತಿ ದಿಲ್ಶಾದ್ ಅಲಿಯಾಸ್ ಕವಿತಾ ತೀವ್ರ ಪ್ರಜ್ಞಾಹೀನಳಾಗಿದ್ದಾಳೆ. ಆಕೆಯನ್ನ ಆಂಬ್ಯುಲೆನ್ಸ್ನಲ್ಲಿ ಮತ್ತೆ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಅಲ್ಲಿ ವೈದ್ಯರು ಆಕೆ ಮೃತಪಟ್ಟಿರೋದನ್ನ ದೃಢೀಕರಿಸಿದ್ದಾರೆ. ನಂತರ ಅಲ್ಲಿಯೇ ಇದ್ದ ವೈದ್ಯರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದ್ದು, ಗಂಡನಿಂದಲೇ ಕೊಲೆಯಾದ ದಿಲ್ಶಾದ್ ಅಲಿಯಾಸ್ ಕವಿತಾಗೆ ಈಗ 22 ವರ್ಷ ವಯಸ್ಸಾಗಿದ್ದು, ದಿಲ್ಶಾದ್ ಅಲಿಯಾಸ್ ಕವಿತಾ ಪಾರ್ಥಿವ ಶರೀರವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. నాకు 9 గంటల్లో తెలిసా పిలుచుకొచ్చింది హాస్పిటల్లో చూస్తుంది. హాస్పిటల్ ఇంకా చాలా ఇదేంటని గుంటమాది హాస్పిటల్కి పిలుచుకొని పోతాము, అడ్మిట్ చేస్తామని తీసుకొచ్చేసింది. మళ్ళీ వచ్చింది చాలా సీరియస్ అయిపోయిందమ్మా అంటే మళ్ళీ పిలుచుకొని రమ్మని హాస్పిటల్ కట్టి మళ్ళీ పోయి అంబులెన్స్ బుక్ చేసుకొని అంబులెన్స్లో పిలుచుకొని బాగేపల్లి పోయినాం. బాగేపల్లిలో ఎట్లా కూర్చుని ఏంటిగా కూర్చుని అడిగినారు. ఇట్లా తప్పు పని చేస్తా ఉందా కొట్టినాను సార్ అని చెప్పింది. మళ్ళీ ముందెట్టినాక దండించినాము. ముందట్నాక వినకుండా ఇప్పుడు మళ్ళీ ఈ పని చేసిన దానికి కొట్టిండేది నిజమే సార్ అని చెప్పి రాపిస్తున్నాను. ఏం కావాలి నీకు? ఏం పేరేమే? బాలకృష్ణ. ఎవరింట్లో ఉంటే? కవిత. నా పేరు పాపులమ్మ. మా హస్బెండ్ పేరు కృష్ణప్ప. ఎన్ని దినాలు వాళ్ళకి పెళ్ళి? వాళ్ళ పెళ్ళి 2.5 సంవత్సరం. బిడ్డలు ఎంతమంది? 2 కూతుర్లు. ಗಂಡನಿಂದ ಕೊಲೆಯಾದ ದಿಲ್ಶಾದ್ ಬಾಲುನನ್ನ ಮದುವೆಯಾದ ನಂತರ ಹೆಸರನ್ನ ಕವಿತಾ ಅಂತ ಬದಲಾಯಿಸಿಕೊಂಡಿದ್ಲು. ದಿಲ್ಶಾದ್ ಅಲಿಯಾಸ್ ಕವಿತಾ ಮತ್ತು ಬಾಲು ದಂಪತಿಗೆ 2 ವರ್ಷ ಹಾಗೂ 1.5 ವರ್ಷದ 2 ಹೆಣ್ಣು ಮಕ್ಕಳಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕೊಲೆ ಮಾಡಿರುವ ವ್ಯಕ್ತಿನ ಬಂಧಿಸಿರುವ ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನರೇಂದ್ರ ಕೆ, ಸುಮನ್ ಟಿವಿ, ಚೇಳೂರು.